ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾವು ಎಲ್ಲಿ ಬಂದೀವತ್ತ ಹೇಳ್ತೀನಿ. ಇದು ನಾವು ಯಡೂರು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದೀವ. ಎದಕ್ಕೆ ಬಂದೀವಪ್ಪ ಅಂದ್ರೆ ರೀ, 16 ಸೋಮವಾರ ವ್ರತ ಮುಕ್ತಾಯ ಆಗೈತಿ. ಅದಕ್ಕದಲ್ಲಿ ಮಾಡಿದಂಥ ವ್ರತ ನಮ್ಮದು ಮುಕ್ತಾಯ ಆಗೈತಿ. ಅದಕ್ಕೆ ಅಮಾವಾಸ್ಯೆ ಒಳಗೆ ಬಿಡಬೇಕಂತಂದ ಗುರುವಾರ ದಿನ ಈಗ ಈ ವ್ರತ ಮುಕ್ತಾಯ ಸಮಾರಂಭ ಐತಿ. ಅದಕ್ಕೆ ಲಿಂಗ ವಿಸರ್ಜನೆಗೆ ಬಂದೀವ. ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ ಬಂದೀವ. ಈ ಥರ ಹೊಳೆ ಮೇಲೆ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ. ಅದು ನೀರಿನಲ್ಲಿ ಮಾಡೋದು ಲಿಂಗದ ವಿಸರ್ಜನೆ. ಈಗ ಹರಿತಿರೋ ನೀರಿನಲ್ಲಿಗೆ ಲಿಂಗ ಬಿಡಬೇಕಾಗ್ತದೆ ರೀ. ಅದಕ್ಕೆ ಮೊದಲೇ ನಾವು ಮಡಿಲಿನ ಸ್ನಾನ ಮಾಡಬೇಕಾಗ್ತತಿ. ಅದಕ್ಕೆ ಮೊದಲೇನು ಮಾಡೋದು, ಇಲ್ಲಿ ನಾವೆಲ್ಲ ತಂದಂಥ ಬಾಕ್ಸ್ಗಳೇಂದ್ರಲ್ಲೇ ನದಿಯ ದಡದಲ್ಲಿ ಇಟ್ಟು ನಾವೊಂದು ಟೋಟಲ್ 12 ಜನ ಈ ವ್ರತ ಮಾಡಿರೋ. ಅದಕ್ಕೆಲ್ಲರೂ ಬಾಕ್ಸ್ಗಳು ಸರಿಯಾಗಿಟ್ಟು ಆಮೇಲೆ ಜಳಕಕ್ಕೆ ಹೋದಿವ. ಜಳಕಕ್ಕೆ ಹೋದ ಬಳಿಕ ಮಡಿಲೇನ ಮಾಡ್ಬೇಕಂತಂದ ಎಲ್ಲರೂ ಸ್ನಾನಕ್ಕೆ ಇಳಿದೀವಿ ನೋಡ್ರಿ. ಆಮೇಲೆ ಈ ವ್ರತ ಮಾಡೋದ್ರಿಂದ ಈ ವ್ರತ ಮಾಡಿದವ್ರಿಗೆ ಭಾಗ್ಯಕ್ಕೆ ಏನೂ ಕೊರತೆ ಇಲ್ಲ ನೋಡಿ, ಅಷ್ಟು ಒಳ್ಳೆಯದಾಗ್ತೈತಿ. ವ್ರತ ಮಾಡಿದವ್ರಿಗೆ ಯಾವ ಭಾಗ್ಯನೂ ಕೊರತೆ ಬಂದಿಲ್ಲ. ಇದು ಏನೂ ಆಗಿಲ್ಲ ಮಾತೇ ಸುಳ್ಳು ನೋಡ್ರಿ. ಇಷ್ಟು ಮಾಡಿದವ್ರದ್ದು ಯಾವತ್ತೂ ಎಲ್ಲರದು ಚಲೋ ಆಕೋತ ಬಂದೈತಿ. ಈ ವ್ರತ ಭಾಳ ಅಂದ್ರೆ ಭಾಳ ಪವರ್ಫುಲ್ಲ ವ್ರತ ಐತೆ ನೋಡ್ರಿ. ಈ ಥರ ವ್ರತ ಮಾಡೋದ್ರಿಂದ ಭಾಳ ಒಳ್ಳೆಯದಾಗ್ತೈತಿ ನೋಡ್ರಿ. ಸ್ವಲ್ಪ ಎಂಜಾಯ್ಮೆಂಟು ಮಾಡಿದ್ವಿ ನಾವು ಈ ಥರ ನೀರಿನಲ್ಲಿ. ಫ್ಯಾಮ್ಲಿ ಮೆಂಬರ್ಸ್ ಅದೀವಿ, ಹೊರಗಿನ ಜನ ಸ್ವಲ್ಪ ಅದಾರ, ತುಂಬ ಜನ ನಮ್ಮ ಮನೆಯವರು ಇದೀವಿ ನೋಡ್ರಿ. ಬಾಕ್ಸ್ ಎಲ್ಲ ಸರಿಯಾಗಿ ಇಟ್ಟೇವ. ಬೆಳಗ್ಗೆಯಿಂದ ಸಾಯಂಕಾಲ ಪೂಜೆಯವರೆಗೂ ನೀರು ಸಹ ಕುಡಿಯೋದಿರೋದಿಲ್ಲ ಈ ಪೂಜೆಗೆ. ಆಮೇಲೆ ಮಣ್ಣಲ್ಲಿರುವಂಥ ಖಾರ ಉಪ್ಪು ಏನು ಮುಟ್ಟೋದಿರೋದಿಲ್ಲ. ಇದು ಭಾಳ ಕ್ರಮಬದ್ಧವಾದ ಪೂಜೆ. ಇದು ಈ ವ್ರತ ಹಿಡಿದವ್ರಿಗೆ ತುಂಬಾ ಒಳ್ಳೆಯದಾಗಿದೆ. ಈಗ ಆಲ್ಮೋಸ್ಟ್ ಟೈಮಿಂಗ್ 9 ಗಂಟೆ ಆಗೈತೆ ರೀ. 9 ಗಂಟೆ ಒಳಗೆ ಈ ವಿಸರ್ಜನೆ ಮಾಡಕತ್ತೀವಿ ನಾವು. ನೋಡ್ರಿ, ಇದ ಬಾಕ್ಸಿಗೆ ನಾವು ಅಲ್ಲಿ ಲಿಂಗ ಎಲ್ಲ ಮೇಲೆ ಇಟ್ಕೊಂಡು ಪೂಜೆ ಮಾಡಕತ್ತೀವ ಅಂತ. ಆಮೇಲೆ ಹೊಳೆ ಗಂಗೋಗ ಉಡಿ ತುಂಬ್ತಾರೆ. ಮೊದಲಿಗೆ ಉಡಿ ತುಂಬಿಬಿಡಕ್ಕೆ ಆಮೇಲೆ ಬಾಕ್ಸ್ಗಳಿಗೆ ಪೂಜೆ ಮಾಡ್ತಾರೆ. ಅದರೊಳಗೆ ಅಲ್ಲಿರುವ ಲಿಂಗಗಳಿಗೆ ಧೂಪ ಆರತಿ ಮಾಡಿ ಪೂಜೆ ಮಾಡೋದು. ಆಮೇಲೆ ಮಂಗಳಾರತಿನೂ ಮಾಡ್ತೀವ್ರಿ ನಾವು. ಈ ಥರ ಮಾಡಿ ಎಲ್ಲರೂ ಕೂಡಿ ಈ ಥರ ಪೂಜೆ ಮಾಡಿದ್ರೆ ಒಂದು ತುಂಬ ಖುಷಿ.
ಇದು ಶಿಲಾಕ ನಿನ್ನ ಮಾಸ ನಿಮ್ಮ ಮಗ 30 ರೂಪಾಯಿ ತಂದ್ರೆ ಇರ್ಲಿ ನಮ್ಮ ಕೈಲೇ ಬಾಳಿಕೆ ಬಾಳಿಕೆ ಅಲ್ಲಿ ಅದಕ್ಕೆ ಹತ್ತೈತಿ ಅದಕ್ಕೆ ನಾಗೇಶ್ವರನಿಗೆ ಬೆಳಗುವಿನ ಆರತಿಯ ಶಂಕರ ಪಾರ್ವತಿ ರಮಣನಿಗೆ ಶಂಕರ ಪಾರ್ವತಿ ರಮಣನಿಗೆ ಬಲಗಡೆ ಗಣಪತಿ ಎಡಗಡೆ ಷಣ್ಮುಖ ಮುಂದೆ ಕುಳಿತಿರುವ ನಾಗೇಶ್ವರನಿಗೆ ಬೆಳಗುವಿನ ಜ್ಯೋತಿ ನಿರ್ಮಲವಾದ ಮನವೇದ ಅನುದೀನ ಗುರುವಿನ ಅನುರಾಗ ನರಕದ ಪ್ರಾಪ್ತಿ ಜನ್ಮ ಇಂದುಳಿಸಿಲಿಂದ ದೇವಾನಿ ಬೆಳಗ್ಗೆ ಜ್ಯೋತಿ नागेशं दातावने वाराशातु विश्वेश्वरं त्र्यम्बकं गौरीमिदते हिमालयं केदारं भुवनेशं च शिवालय एतानि ज्योतिर्लिङ्ग साहाय्यं पातु पठनहर सप्तजन्मपुत्रं पापं स्मरणेन विनश्यति ॐ यज्ञमेजयन्तु देवास्तानि धर्माणि कृतज्ञा सन्तो जय मंगल
ಒಂದು ಕೊಡ್ತಾ ಬಿಡೇವಿ ಇಲ್ಲಿ ನೋಡಿ ಪೂಜೆ ಎಲ್ಲ ಆಗೈತಿ. ನಮ್ದು ಲಿಂಗ ವಿಸರ್ಜನೆ ಅದರ ರಟ್ಟಿನ ಸಮೇತನ ಬಾಕ್ಸ್ ಸಮೇತನ ಬಿಡ್ತಾ ಇದ್ದೀವಿ ನೋಡ್ರಿ. ಇದು ಈ ಥರ ಬಿಡೋದ್ರಿಂದ ನಡು ಮಧ್ಯೆ ಹೋಗಿ ಅದು ನಾವು ಲಿಂಗ ಏನು ಮಾಡಿರ್ತಿರಲ್ಲ ಅದು ಮಣ್ಣು ಕರಗಿ ನಡು ಮಧ್ಯೆ ಕುಂತತಿ. ಇಲ್ಲಿ ಕಟ್ಟಿ ಮೇಲೆ ಲಿಂಗ ಇಟ್ಟ ಹೋಗಿಬಿಡ್ತಾರೆ ಕೆಲವೊಂದು ಮಂದಿ. ಆ ಥರ ಮಾಡಬಾರ್ದು, ಈ ಥರ ನಾವು ತುಳಿಬಾರ್ದು ಅಂತ ಅವರು ಭೀ ಮಾಡಿ ಇಟ್ಟು ಹೋಗಬಾರ್ದು. ಅವ್ರಿಗೆ ಒಳ್ಳೆಯದಲ್ಲ, ತುಳಿದವ್ರಿಗೆ ಒಳ್ಳೆಯದಲ್ಲ ರೀ. ಈ ಥರ ಮಧ್ಯೆ ಹೋಗಿ ಬಾಕ್ಸ್ ಕುಂತತಿ ನೋಡ್ರಿ, ಎಷ್ಟು ಚಂದ ಹರ್ಕೋತ ಹೊಂಟೈತೆ ನೋಡ್ರಿ. ಎಲ್ಲರೂ ಈ ಥರ ನೋಡೋದೇ ಒಂದು ದೊಡ್ಡ ಭಾಗ್ಯ. ಮಾಡಿದಕ್ಕೂ ಒಂದು ಸಾರ್ಥಕ ಆದಂಗೆ ಪೂಜೆ. ಈ ಥರ ನೋಡೋದೇ ಒಂದು ಖುಷಿ ನೋಡ್ರಿ. ಇವು ಲಿಂಗದ ಬಾಕ್ಸ್ಗಳು ನೋಡ್ರಿ, ಒಂದಕ್ಕಿಂತ ಒಂದು ಮುಂದೆ ಹರಿದು ಹೋಗ್ತಾ ಇದೆ ನೋಡ್ರಿ. ನೋಡೋದೊಂದು ದೊಡ್ಡ ಭಾಗ್ಯ. ಆಮೇಲೆ ಮುಂದೆ ನಮ್ದು ಉಡಿ ತುಂಬೋ ಕಾರ್ಯಕ್ರಮ ಐತ್ರಿ ಗುಡಿಯಲ್ಲಿ. ಆಮೇಲೆ ಇಲ್ಲಿ ಸ್ವಲ್ಪ ಗುಡಿ ಮೇಲಿತ್ತು, ಸ್ವಲ್ಪ ಫೋಟೋ ತೊಗೊಂಡು ಎಲ್ಲರೂ ಕೂಡಿ. ಇಲ್ಲಿಂದ ಡೈರೆಕ್ಟ್ರಿ ನಾವು ಮಠಕ್ಕೆ ಹೋದೆವು. ಮಠದಲ್ಲಿ ಜಗದ್ಗುರುಗಳಿದ್ದರು, ಅವ್ರ ದರ್ಶನ ಪಡೆದು ಅವ್ರ ಜೊತೆನೂ ಸ್ವಲ್ಪ ಫೋಟೋ ತಗೊಂಡ ಆಮೇಲೆ ಮುಂದೆ ನಮ್ದು ಗುಡಿಯಲ್ಲಿ ಉಡಿ ತುಂಬೋ ಕಾರ್ಯಕ್ರಮ ಐತ್ರಿ, ಅಲ್ಲಿ ಹೋಗಬೇಕಾಗಿತ್ತು. ನೋಡಿ ಅಂತ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.